ಹಾಯ್, ಇದು ವೆಡ್ನೆಸ್ಡೇ ಮಾರ್ನಿಂಗ್. ಇವತ್ತು ನಮ್ಮ ಮನೆ ಹತ್ರ ಸೊಪ್ಪು ತೊಗೊಂಡು ಬಂದಿದ್ರು. ತುಂಬ ಫ್ರೆಶ್ ಆಗಿತ್ತು. ಸೊ ನಮ್ಮಮ್ಮ ಸೊಪ್ಪು ಹೇಗೂ ಫ್ರೆಶ್ ಆಗಿದೆಯಲ್ಲ, ಇವತ್ತು ತಿಂಡಿ ಏನು ಬೇಡ, ಡೈರೆಕ್ಟ್ ಅನ್ನ ಸಾಂಬಾರೇ ಮಾಡಬೇಡ ಅಂತ ಹೇಳಿ ಹೇಗೂ ಹಲಸಿನಕಾಯಿ ಬೀಜ ಇದ್ವು, ಅವನ್ನ ಆ್ಯಡ್ ಮಾಡಿಕೊಂಡು ಸೊಪ್ಪಿನ ಪಲ್ಯ ಮಾಡ್ಕೊಂಡು ಹಾಗೆ ಬಸ್ಸಾರು ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಾವು ಅನ್ನ ಯಾವಾಗ್ಲೂ ಪಾತ್ರೆಯಲ್ಲೇ ಮಾಡ್ಕೊಳೋದು, ಕುಕ್ಕರಲ್ಲಿ ಮಾಡಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಅದರಿಂದ ಹಾಗೆ ಸೊಪ್ಪು ಕೂಡ ಅಷ್ಟೇ, ಏನಾದರೂ ಅರ್ಜೆಂಟ್ ಇದ್ದರೆ ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊತಿದ್ವಿ, ಇಲ್ಲಾಂದರೆ ನಾವು ಪಾತ್ರೆಯಲ್ಲೇ ಅದನ್ನು ಕೂಡ ಬೇಯಿಸ್ಕೊತಿದ್ವಿ. ಅನ್ನ ಸಾಂಬಾರನ್ನ 3 ಟೈಮು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟು ಸಿಂಪಲ್ ಆಗಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ವಿ. ಅದು ಕೂಡ ಅಷ್ಟೇ ಎಲ್ಲ ಥರದ ವೆಜಿಟೇಬಲ್ಸ್ ಹಾಕಿ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಸಿಂಪಲಾಗಿ ಮಾಡ್ಕೊಂಡು ತಿಂದರೆ ಏನು ಹೆವಿ ಅನಿಸಲ್ಲ. ಸೊ ಅದಕ್ಕೆ ನೈಟ್ ಟೈಮ್ ಒಂದೊಂದು ಟೈಮ್ ಈ ಥರ ಮ್ಯಾಗಿ ಮಾಡ್ಕೊಂಡು ತಿಂತೀವಿ. ಹಾಗೆ ಮ್ಯಾಗಿನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.